ಕ್ಯಾಬಿನೆಟ್ ಎಕ್ಸ್ಪೆನ್ಸ್ ಅಂತ ರೀಸಫಲ್ ಬಗ್ಗೆ ಬೇಡ ಏನಂತ ಎಲೆಕ್ಷನ್ ಫ್ರಾಡ್ ಬಗ್ಗೆ ಮಾತಾಡೋದು ಬೇಡ ಮತ್ತೆ ಅದನ್ನ ಕೇಳ್ಬೇಕು ನೀವು ಅಲ್ಲ ಫಸ್ಟ್ ಅದನ್ನ ಕೇಳ್ಬೇಕಲ್ಲ ನೀವು ಬಿಜೆಪಿ ಕೇಳ್ರಿ ಎಲೆಕ್ಷನ್ ಫ್ರಾಡ್ ಆಗಿದಿಲ್ಲ ನಿಮ್ಮ ಪರಕ್ಕೆ ಎಲೆಕ್ಷನ್ ಫ್ರಾಡ್ ಆಗಿದಿಲ್ಲ ನೀವು ಅಗಲಾಲ ಎಸ್ಎಲ್ ಕ್ಯಾಬಿನೆಟ್ ಬಗ್ಗೆ ಕೇಳ್ತೀರಿ ಲಾಸ್ಟ್ ವೀಕು ಕೇಳ್ತೀರಿ ಪ್ರತಿ ಟೈಮ್ ಕೇಳ್ತೀರಿ ಅದೇ ಏಜೆಂಡೇನಾ ಐ ಥಿಂಕ್ ಯು ಶುಡ್ ಹ್ಯಾವ್ ಸಮ್ ಸಾರ್ಟ್ ಆಫ್ ನಮ್ದು ಕೂಡ ನೀವು ಯು ಶುಡ್ ಆಲ್ಸೋ ಹ್ಯಾವ್ ನಮ್ಮ ಪೇಷನ್ಸ್ ಕೂಡ ನೀವು ಅರ್ಥ ಮಾಡಬೇಕು ಪ್ರತಿ ಟೈಮ್ ಕ್ಯಾಬಿನೆಟ್ ರೀಶೇಪಲ್ ಬಗ್ಗೆ ಯಾಕೆ ಕೇಳ್ತೀರಿ ವಿ ಹ್ಯಾವ್ ಬಿನ್ ಟೆಲ್ಲಿಂಗ್ ಎನಿಥಿಂಗ್ ಇಸ್ ಹೈಕಮಾಂಡ್ ವಿಲ್ ಟೇಕ್ ಅ ಫೈನಲ್ ಕಾಲ್ ಆನ್ ಇಟ್ ಹೌ ಮೆನಿ ಟೈಮ್ಸ್ ಯು ವಾಂಟ್ ಆಸ್ಕ್ ದ ಸೇಮ್ ಕ್ವಶನ್ I request all the media, please not to ask me these questions because I have been answering so many times. ಬೇರೆದನ್ನ ಕೇಳ್ರಿ ಸರ್ ಇಂಡಿಕೇಟರ್ ಬಂದ ನಾಯಕರು ರಾಜ್ಯದ ನಾಯಕರಿಗೆ ಅಲ್ಲ ಪ್ರಧಾನ ಮಂತ್ರಿ ಎಲ್ಲಿದ್ದರು ಬ್ಲಾಸ್ಟ್ ಆದಾಗ ಎಲ್ಲಿ ಬ್ಲಾಸ್ಟ್ ಎಲ್ಲ ಆಯ್ತು ಅಲ್ಲ ಪ್ರಧಾನ ಮಂತ್ರಿ ಎಲ್ಲಿದ್ರು ಬ್ಲಾಸ್ಟ್ ಆದಾಗ ಎಲ್ಲಿದ್ರಿ ಬ್ಲಾಸ್ಟ್ ಆದಾಗ ಪ್ರಧಾನ ಮಂತ್ರಿ ಎಲ್ಲಿದ್ರು ಭೂತಾನ್ ಆಗಿದ್ರು ಮತ್ತೆ ಬ್ಲಾಸ್ಟ್ ಆದ್ಮೇಲೆ ವಾಪಸ್ ಬರ್ಬೋದಲ್ಲ ಯಾಕೆ ಬರಲಿಲ್ಲ ಇದ್ಯಾಕೆ ಬಿಜೆಪಿ ಮುಖಂಡರು ಕೇಳಲ್ಲ ನೀವು ಇದನ್ನ ಕೇಳಬೇಡ್ವಾ ಇಂಥವ್ ಯಾವ ವಿಷಯಗಳು ಕೇಳಬೇಡ್ರಿ ಇಂಥವನ್ನ ಕೇಳ್ಕೊಂಡ್ ಕುಂತ್ರೆ ಹೆಂಗ್ರಿ ಅರ್ಥ ಇದು ವೆನ್ ಬ್ಲಾಸ್ಟೆಡ್ ಹ್ಯಾಪೆಂಡ್ ಅಲ್ಲಿದ್ರು ಅವರು ಹೋಗ್ಲಿ ವಾಪಸ್ಸಿನ ಬರ್ಬೇಕು ಅಲ್ಲಿ ಕಂಪ್ಲೀಟ್ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಹೋಗಿ ಆ ರಾಜನ್ ಬರ್ತಡೇ ಮುಗಿಸ್ಕೊಂಡು ಇಂಥವ್ ಯಾವ ಕೇಳೋದೇ ಬೇಡ ನಿಮಗೆ ದೇಶದಲ್ಲಿ ಹೋಲ್ ಬಿಹಾರ್ ಎಲೆಕ್ಷನ್ ಇಸ್ ಅ ಮಾಕ್ಡ್ ಅಪ್ ಮೆಸ್ ಫ್ರಾಡ್ ಆಗಿದೆ ಅದ್ರ ಬಗ್ಗೆ ಯಾರು ಚರ್ಚೆ ಮಾಡಂಗಿಲ್ಲ ಹೋಗಿ ಬಿಜೆಪಿ ಕೇಳ್ರಿ ಈ ಮಾಡಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಆಟ ಬಗ್ಗೆ ಸಮರ್ಥನೆ ಮಾಡ್ಕೊಳ್ತಾರ ಮೋಸದಿಂದ ಗೆಲ್ತಕ್ಕಂಥ ಚುನಾವಣೆ ಅಂತ ಪ್ರಧಾನಮಂತ್ರಿ ಈ ದೇಶದಲ್ಲಿ ಎಲ್ಲಿ ನೋಡಿಲ್ಲ ನಾವು ಮೋಸ ಮಾಡಿ ಗೆಲ್ತಕ್ಕಂಥ ಚುನಾವಣೆಗಳು ವಿಶ್ವಗುರು ಆಗಿರ್ತಕ್ಕಂಥ ಪ್ರಧಾನಮಂತ್ರಿ ಅವರಿಗೆ ಹೆಗ್ಗಳಿಕೆಗೆ ಇದು ಬಹಳ ದೊಡ್ಡ ಸೂಕ್ತ ಆಗಿರ್ತಕ್ಕಂಥದ್ದು ಅವಾರ್ಡ್ ವಿನ್ನಿಂಗ್ ನಾವು ಅವ್ರಿಗೆ ಅವಾರ್ಡ್ ಕೊಡಬಹುದು ಸಿಜೆ ಕೂಡ ಸಿಜೆ ಶುಡ್ ಬಿ ಅ ಪಾರ್ಟ್ ಆಫ್ ಅ ಕಮಿಟಿ ಟು ಅಪಾಯಿಂಟ್ ಎಲೆಕ್ಷನ್ ಕಮಿಷನ್ ಅಂತ ಎದಕ್ಕೆ ತೆಗೆದ್ರು ಕಾರಣ ಏನಂತೆ ಮತ್ತೆ ನೀವು ಕೇಳ್ಬೇಕಲ್ಲ ಅದು ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಈ ದೇಶದ ಪ್ರಧಾನಮಂತ್ರಿ ಮೋಸದಿಂದ ಗೆಲ್ಲಬೇಕಂತ ಚುನಾವಣೆಗಳು ಮಾಡಿದ್ರೆ ಯಾರೇನ್ ಮಾಡಕ್ಕಾಗ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಗಳನ್ನ ಮೌಲ್ಯಗಳನ್ನ ಗಾಳಿಗೆ ತೂರಿ ಒಬ್ಬ ಪ್ರಧಾನಮಂತ್ರಿ ಈ ರೀತಿ ಮಾಡಿದ್ರೆ ಏನ್ ಮಾಡ್ಬೇಕಾಗತ್ತೆ ಹೇಳಿ ನಿಮಗೆಲ್ಲ ಒಪ್ಪಿಗೆ ಇದೆಯಾ ಯೂಶಲಿ ಬ್ಯಾಲೆಟ್ ಕೌಂಟಿಂಗ್ ಮೊದಲಾಗತ್ತೆ ಬ್ಯಾಲೆಟ್ ಕೌಂಟಿಂಗ್ನಲ್ಲಿ 158 160 ಸೀಟು ಬಿಜೆಪಿ ಮೈನಸ್ ಇದೆ ಹರಿಯಾಣದಲ್ಲಿ ಅದೇ ರೀತಿಯಾಗಿತ್ತು ಇಲ್ಲೂ ಕೂಡ ಅದೇ ರೀತಿಯಾಗಿದೆ ಎಲ್ಲೆಲ್ಲಿ ಬ್ಯಾಲೆಟ್ ಕೌಂಟಿಂಗ್ ಆಗಿತ್ತು ಮೊದಲು ಪೋಸ್ಟಲ್ ಬ್ಯಾಲೆಟ್ ಇರ್ತದಲ್ಲ ಪೋಸ್ಟಲ್ ಬ್ಯಾಲೆಟ್ ನಲ್ಲಿ 158 160 ಸೀಟು ಬಿಜೆಪಿ ಹಿನ್ನಡೆ ಇದೆ ಅದನ್ನ ಒಂದು ಇಂಡಿಕೇಶನ್ ತಗೋಬಹುದಲ್ವಾ ಅದನ್ನೇ ನಾವು ಸಮರ್ಪಕವಾಗಿ ಹೇಳಲ್ಲ ಬಟ್ ಗೆದ್ದಿರ್ತಕ್ಕಂಥ ಮಾರ್ಜಿನ್ಗಳು 23% ಆರ್ಜೆಡಿ ಬಂದಿದೆ 25 ಸೀಟು ಬಿಜೆಪಿ ಕೇವಲ 20% ವೋಟ್ ಶೇರ್ ಬಂದು 90 ಸೀಟು 25 ವರ್ಷ ಯಾವುದೇ ಒಂದು ಪಾರ್ಟಿ ರೂಲಿಂಗ್ ಅಲ್ಲಿ ಮಾಡಿದ ನಂತರ 100 ಸೀಟ್ ನಿಂತ್ಕೊಂಡು 90 ಸೀಟ್ ಗೆಲ್ಬೋದಾ ಹೋಗ್ಲಿ ಅವ್ನು ಪಾಸ್ ಒನ್ ಕ್ಯಾಂಡಿಡೇಟ್ ಅವನು ಲಾಸ್ಟ್ ಟೈಮ್ 134 ಸೀಟ್ ನಲ್ಲಿ ನಿಂತ್ಕೊಂಡು 5.7% ವೋಟ್ ಶೇರ್ ಈ ಟೈಮ್ ಕೇವಲ ಬರೀ 27 ಸೀಟ್ ನಲ್ಲಿ ನಿಂತ್ಕೊಂಡು 5% ವೋಟ್ ಶೇರ್ ಬರ್ತದೆ ಯಾರು ಕೇಳಿಲ್ಲನ್ರಿ ಇವೆಲ್ಲ ನಾವು ಈ ಬಿಜೆಪಿ ಯಾರು ನೀವು ಕೇಳಲ್ವಾ ಕೇಳ್ರಿ ಹೋಗಿದ್ದಾನೆ ಹೆಂಗ್ರಿ ಆಯ್ತು ಅಂದ್ರೆ ಏನ್ ಅರ್ಥ 134 ಸೀಟ್ ನ ನಿಂತ್ಕೊಂಡ್ರೆ ಪುಣ್ಯಾತ್ಮ 5.7% ವೋಟ್ ಶೇರ್ ತಗೊಂತಾನೆ ಈ ಟೈಮ್ ಕೇವಲ ಬರೀ 27 ಸೀಟ್ ನ ಕಂಟೆಸ್ಟ್ ಮಾಡ್ತಾನೆ 5.5 ವೋಟ್ ಶೇರ್ ಇದೆ ಹೆಂಗ್ರಿ ಸಾಧ್ಯ ಇದು ಪರ್ಸೆಂಟೇಜ್ ಆಫ್ ಪೋಲ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಅದೇ ನಾವು ಪರ್ಸೆಂಟೇಜ್ ವೋಟ್ ಶೇರ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಪೋಲಿಂಗ್ ಅಲ್ಲ ಅದೇ ವೋಟ್ ಶೇರ್ ಅನ್ನೇ ಯಾವ ರೀತಿ ಕ್ಯಾಲ್ಕುಲೇಟ್ ಅದೇ ನಾವು ಕೇಳ್ತಾ ಇರೋದು ನೀವು ಅವನಿಗೆ ಕೇಳ್ಬೇಕೀಗ ನಮ್ಮನ್ನ ಕೇಳೋದಲ್ಲ 134 ಸೀಟ್ ನಿಂತ್ಕೊಂಡಾಗ ನಿಮಗೆ ಜಾಸ್ತಿ ಸೀಟ್ ನಿಂತ್ಕೊಂಡ ನಿಮ್ಗೆ ವೋಟ್ ಶೇರ್ ಜಾಸ್ತಿ ಆಗುತ್ತೆ ನೀವು ಯೂಶಲಿ ಏನಾಗುತ್ತೆ ನೀವು ಯಾವಾಗ ಜಾಸ್ತಿ ನಂಬರ್ ಆಫ್ ಸೀಟ್ಸ್ ಅಲ್ಲಿ ನಿಂದಿರ್ತೀರಿ ನಿಮ್ ವೋಟ್ ಶೇರ್ ಜಾಸ್ತಿ ಆಗುತ್ತೆ ಕಮ್ಮಿ ನಿಂತ್ಕೊಂಡು ವೋಟ್ ಶೇರ್ ಹೆಂಗ್ ಜಾಸ್ತಿ ಆಗುತ್ತೆ